ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಐ ವಿಡಿಯೋ ಮಾಡಿದಂತ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವತ್ತು ಕೂಡ ಬರಲಿಕ್ಕೆ ಹೇಳಿದ್ದಾರೆ. ಇವತ್ತು ಮುಂದುವರೆದಂತ ವಿಚಾರಣೆ ಜೊತೆಗೆ ಈತನ ಕಂಪ್ಯೂಟರ್ ಫೋನ್ ಸೀಸ್ ಮಾಡುವಂತ ಸಾಧ್ಯತೆಗಳಿದೆ. ಮತ್ತೆ ಇವತ್ತು ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಬೆಳಗ್ಗೆ 10 ಗಂಟೆಗೆ ಸಮೀರ್ ಹಾಜರಾಗ್ತಾನೆ. ನಿನ್ನೆ 5 ಗಂಟೆಗಳ ಕಾಲ ಆತನ ವಿಚಾರಣೆ, ಆತನ ಹಿನ್ನೆಲೆ, ಚಿನ್ನಯ್ಯ ಜೊತೆಗಿನ ನಂಟು, ಯಾರ್ಯಾರ ಜೊತೆಗೆ ಏನೇನು ಸಂಪರ್ಕ ಇತ್ತು, ಯಾವ್ಯಾವ ರೀತಿ ವಿವರಗಳನ್ನು ಕಲೆ ಹಾಕಿದ್ದೆ, ಏನು ಎತ್ತ, ಈ ಯಾರೀ ಮಾಸ್ಕ್ ಮ್ಯಾನ್ ಇದನ್ನಲ್ಲ ಚಿನ್ನಯ್ಯ, ಅವನಿಗೂ ನಿನಗೂ ಏನಾದರೂ ಸಂಪರ್ಕ ಇತ್ತಾ, ಅವನು ಎಂದಾದರೂ ನೀನು ಹಿಂದೆ ಭೇಟಿ ಮಾಡಿದ್ಯಾ, ಹತ್ತಾರು ಪ್ರಶ್ನೆಗಳು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ನಿನ್ನೆ 5 ಗಂಟೆಗಳ ಕಾಲ, ಇವತ್ತು ಮತ್ತೆ ಮುಂದುವರಿಯುತ್ತೆ. ಇವತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಯಾರ ಜೊತೆ ಸಂಪರ್ಕ ಇತ್ತು, ಏನು ಎತ್ತ, ಇದನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಇದು ಏನು ಪ್ರಚೋದನೆ ಕೊಡುತ್ತೆ ಅನ್ನುವಂಥ ಅರಿವು ಇರಲಿಲ್ವಾ? 3 ಪ್ರಕರಣಗಳನ್ನು ಇಟ್ಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಎಐ ವಿಡಿಯೋ ಅದು ದೊಂಬಿಗೆ ಪ್ರಚೋದನೆ ಕೊಟ್ಟಿದೆ. ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಹಲ್ಲೆಗೆ ಪ್ರಚೋದನೆ ಕೊಟ್ಟಿದೆ. ಉಜಿರೆಯ ಆಸ್ಪತ್ರೆ ಬಳಿ ಗಲಾಟೆ ಏನಾಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸುಮೋಟೋ ಕೇಸ್ ದಾಖಲಿಸಿದ್ರು. ಗಲಾಟೆ ಕೇಸ್ ಬಗ್ಗೆನೂ ಕೂಡ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಒಟ್ಟು 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ. ಇದರ ಹಿಂದಿರುವಂಥ ಲಿಂಕು ಜೊತೆಗೆ ಏನು ಅಂದರೆ, ಯಾಕೆ ಈತನಿಗೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಈ ವಿಡಿಯೋ ದೊಂಬಿಗೆ ಪ್ರಚೋದನೆ ಕೊಟ್ಟಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ, ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಏನು ಹಲ್ಲೆ ಆಯ್ತಲ್ಲ ಅದಕ್ಕೂ ಕೂಡ ಇದು ಪ್ರೇರಣೆ ಕೊಟ್ಟಿಲ್ಲ ಅನ್ನುವಂಥದ್ದೇನು, ಉಜಿರೆ ಆಸ್ಪತ್ರೆ ಬಳಿ ಘಟನಾವಳಿಗಳಾಗಿದೆ ನಿಮಗೆ ಗೊತ್ತಿದೆ. ಇದಕ್ಕೆ ನಿನ್ನ ವಿಡಿಯೋನೂ ಕೂಡ ಕಾರಣ ಆಗಿರ್ಬೋದಲ್ವಾ? ಯಾರ್ಯಾರ ಜೊತೆಗೆ ಏನೇನು ನಂಟಿದೆ, ಯಾವ ಕಾರಣದಿಂದ ಇದನ್ನು ಮಾಡಿದೆ ನೀನು, ಇದರ ಪರಿಣಾಮ ಏನು ಎತ್ತ ಅನ್ನುವಂಥದ್ದು ಗೊತ್ತಿರಲಿಲ್ವಾ? ಪ್ರಚೋದನೆ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದ. ನಾನು ಆರಂಭದಲ್ಲೇ ಹೇಳಿದೆ, ಈತನ ಕಂಪ್ಯೂಟರ್ನ ಮತ್ತು ಫೋನನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ವಿಡಿಯೋ ಎಡಿಟಿಂಗಿಗೆ ಬಳಸಿದಂಥ ಕಂಪ್ಯೂಟರ್ ಕೂಡ ಸೀಸ್ ಮಾಡ್ತಾರಂತೆ. ವಿಚಾರಣೆಗೆ ಹಾಜರಾದ ಮೇಲೆ ಈತನ ಕಂಪ್ಯೂಟರ್ ಸೀಸ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಮೊಬೈಲನ್ನು ಕೂಡ ಸೀಸ್ ಮಾಡಿದರೆ ಅಚ್ಚರಿ ಇಲ್ಲ. ಯಾರ್ಯಾರಿಗೆ ಕಾಲು ಹೋಗಿತ್ತು, ಏನು ಎತ್ತ, ಇದನ್ನೆಲ್ಲ ಮಾಡಲಿಕ್ಕೆ ದುಡ್ಡು ಕಾಸು ಎಲ್ಲಿಂದ ಬಂತು, ಇದೆಲ್ಲದ್ರ ಬಗ್ಗೆನೂ ಕೂಡ. ಈತ ಮೂಲತಃ ಬಳ್ಳಾರಿಯವನು, ಬೆಂಗಳೂರಿನಲ್ಲಿ ಮನೆ ಇದೆ. ಬೆಂಗಳೂರಿನ ಮನೆ ತನಕ ಹೋಗಿ ನೋಟಿಸನ್ನು ಅಂಟಿಸಿ ಬಂದಿದ್ದರು.